India has 20 agroecological regions with widely varying crops, soil types, water resources, fertilizer needs, and pest challenges. It has 600 million small and marginal farmers who produce 80% of the country's agricultural output. However, they do not get timely and affordable advice they need for their fields. The major challenges that we faced initially were smallholder farmers were not aware about these digital crop advisory services, so they were not very convinced about this approach. And lack of timely crop advisory leads to not only deterioration of soil health, but it also leads to poor crop yield. So in digital agriculture, in digital farming solution, I think we can avoid the human error. So the recommendation is very perfect with regard to crop husbandry. So it will be helpful for the farmer as well as the fact. GIZ, India's Digital Agro Advisory Services Management, or DASAM project, under the Study and Expert Fund, has been working with 1,500 farmers in Karnataka's Mandya district to transform that picture. ಯೋಚನೆ ಮಾಡಾದ್ಮೇಲೆ ಪೈಲಟ್ ಯಾವ ಜಿಲ್ಲೆ ಬೇಕು ಅಂದಾಗ ಮಂಡ್ಯ ಜಿಲ್ಲೆನ ಆಯ್ಕೆ ಮಾಡೋದು. ಸೊ ಹಾಗಾಗಿ ಇಲ್ಲಿ ಅದು ಶುರು ಆಯಿತು. ಮತ್ತು ಸಹಜವಾಗಿ ಆ ಸಮಯದಲ್ಲಿ ಡಾಕ್ಟರ್ ವೆಂಕಟೇಶ್ ಅಂತೇಳಿ ಆಯುಕ್ತರು ಇದ್ದರು ಕೃಷಿ ಇಲಾಖೆನಲ್ಲಿ. ಅವರು ಹಿಂದೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು. ಇಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಅವರಿಗೆ ಇಲ್ಲಿಯ ಸನ್ನಿವೇಶಗಳ ಮಾಹಿತಿ ಇತ್ತು. ಹಾಗಾಗಿ ಅವರು ಬಹುಶಃ ಮಂಡ್ಯನ ಸಲಹೆ ಮಾಡಿದ್ದಾರೆ. ಹಾಗೆ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಕಸನ ಸಂಸ್ಥೆ ಕೂಡ 25-30 ವರ್ಷಗಳಿಂದ ಸರ್ಕಾರ ಮತ್ತು ಸಮುದಾಯದ ಜೊತೆ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ವಿಕಸನ ಕೂಡ ಇದರಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ. DASAM's app-based services provide tailor-made support for small farmers, offering precise location-based recommendations on a day-to-day basis. ನಮಗೆ ಔಷಧಿ ಮಳೆ ಯಾವಾಗ ಬರುತ್ತೆ, ಬಿಸಿಲು ಎಷ್ಟು ಟೆಂಪ್ರೇಚರ್ ಇದೆ, ಮತ್ತೆ ನಾವೇನಾರ ಕಾಯಿಲೆ ಬರ್ತು ನಮ್ಮ ಬೆಳೆಗೆ ಅಂತಂದಾಗ, ರೋಗ ಬಂತು ಅಂದಾಗ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಇಂಥ ರೋಗ ಈ ಥರ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಅದೇ ಹೇಳುತ್ತೆ. The software developed by Weather Risk Management Services, WRMS, has these and many other features. ಈ ಮಾರ್ಕೆಟ್ನ ಮಾಡಿರುವಂಥದ್ದು ಮಾರ್ಕೆಟ್ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಈ ಸ್ಯಾಪ್ ಅಂತ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸಿದ್ವಿ. ಹೋಗಿ ಒಂದು ಗಿಡ ರೋಗ ಕೀಟ ಬಾಧೆನ ಫೋಟೋ ಹೊಡೆದ ತಕ್ಷಣ ಅದು ವಿಜ್ಞಾನಿಗಳಿಗೆ ಹೋಗುತ್ತೆ. ವಿಜ್ಞಾನಿಗಳ ಮೂಲಕ ಅಲ್ಲೇ ರೈತರಿಗೆ ಸ್ಥಳದಲ್ಲೇ ಏನು ರೋಗ ಅದು ಯಾವ ರೀತಿ ಸಿಂಪರಣಾ ಕ್ರಮಗಳನ್ನ ತಗೋಬೇಕು ಅನ್ನುವಂಥ ಮಾಹಿತಿ ಸ್ಥಳದಲ್ಲೇ ಸಿಗುತ್ತೆ. Vikasana and Farmers Producers Organization helped with the initial identification of farmers and organization of orientation programs. ನಮಗೆ ನಮ್ಮ ವಿಕಾಸನ ಮಂಡ್ಯದವರ ಸಂಸ್ಥೆಯಿಂದ ನಮಗೆ ಅಲ್ಲಿ ಅಧಿಕಾರಿಗಳು ಬಂದು ಈ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ರೈತ ಉತ್ಪಾದಕರ ಕಂಪ್ನಿ ವಿಶ್ವೇಶ್ವರಯ್ಯ ಕೊಪ್ಪ ಅವ್ರ ಕಡೆಯಿಂದ ಅವ್ರು ಬಂದು ನಮಗೆ ಈ ರೈತರಿಗೆಲ್ಲ ಈ ಥರ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. Optimal use of water is another core feature with benefits for farmers and society as a whole. ಮಳೆ ವೆದರ್ ತೋರ್ತದೆ, ಮಳೆ ಯಾವ ಟೈಮ್ ಬರ್ತದೆ, ನೀವು ಕಟಾವು ಯಾವ ಮಾಡಬೇಕು ಅಂತ ಟೈಮ್ ತೋರ್ತದೆ. ಆ ಟೈಮ್ ನೋಡ್ಕೊಂಡು ಅದರಂತೆ ನಾವು ಮಾಹಿತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಏನು ಮಾಡ್ತಿದ್ದೋ ನಾವು ಮುಂಚೆ ಬೇಗದಂಗೆ ನೀರು ತಿರುಗ್ಬಿಡ್ತಿದ್ದೋ. ಈಗ ಏನು ಮಾಡಿದ್ವಿ, ಯಾಪ ನೋಡ್ಕೊತೀವಲ್ಲ, ಸ್ವಲ್ಪ ಬೆಳೆ ಒಣಸಿ ನೀರು ಕೊಡ್ತಾ ಇದ್ದೀವಿ. ಜಾಸ್ತಿ ನೀರಿರೋ ಜಾಗದಲ್ಲಿ ಭತ್ತ, ಸ್ವಲ್ಪ ನೀರು ಕಮ್ಮಿ ಇದೆ ಅಂದರೆ ರಾಗಿ, ಇನ್ನೂ ಸ್ವಲ್ಪ ನೀರು ಅದ್ರ ಸ್ವಲ್ಪ ಜಾಸ್ತಿ ನೀರಿದೆ ಅಂದರೆ ಕಬ್ಬು. ಆ ಥರ ಇದಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತೀವಿ, ನೀರಿಗೆ ಅನುಗುಣವಾಗಿ. ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪ್ನಿ ಅಂತ ನಮ್ಮದು ಕೊಪ್ಪದಲ್ಲಿ ಸಂಘ ಇದೆ. ಆ ಸಂಘದಿಂದ ನಾವು ಮೆಂಬರ್ ಆಗಿದ್ದೀವಿ. ಅದರಿಂದಾಗಿ ನಮ್ಮ ಒಳಪಡುವಂಥ ರೈತರುಗಳಿಗೆಲ್ಲ ಈ ರೀತಿ ಆಗುತ್ತೆ, ಮಳೆ ಬರುತ್ತೆ, ಈಗ ಕಟಾವು ಮಾಡಬೇಡಿ, ಈಗ ಔಷಧಿ ಸಿಂಪಡಣೆ ಮಾಡಬೇಡಿ, ಇದು ಮಾಡಬೇಡಿ ಅಂತ ಎಲ್ಲರೂ ತಿಳಿಸ್ಕೊಡ್ತೀವಿ ನಮ್ಮ ಹತ್ರ ಬರೋ ರೈತರ ಹತ್ರ ಎಲ್ಲರಿಗೂ. DASAM's focus has also been on promoting sustainable farming. ಇದು ಸೋಲಾರ್ ಇದರಲ್ಲಿ ವರ್ಕ್ ಆಗುತ್ತೆ. ಅದು ಮೇಲ್ಗಡೆ ಮಳೆಯ ವಾತಾವರಣ ಮತ್ತು ಇದಕ್ಕೆ ಟೆಂಪ್ರೇಚರು ಮತ್ತು ಚಳಿ ಇದಕ್ಕೆಲ್ಲ ತೋರಿಸ್ತದೆ. ರೈತರಿಗೆ ತುಂಬ ಅನುಕೂಲ ಇದೆ. Earlier, farmers relied on pesticide sellers for crop advice, but their suggestions were often unreliable. ಯಾವ ಗೊಬ್ಬರ ಅಂತ ಗೊತ್ತಿಲ್ಲ, ಸುಮ್ಮನೆ ಅವ್ರು ಕೊಡೋದು ಅಂಗಡಿಲೇ ನಾವು ತಂದು ಹಾಕೋದು. ಈಗ ಏನಾಗಿದೆ,
ನಮಗೆ ಈ ಆ್ಯಪ್ ಮುಖಾಂತರ ಇಷ್ಟಿಷ್ಟೇ KG ಬಳಸಿ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದು ತುಂಬ ಯಥೇಚ್ಛವಾಗಿ ನೀರನ್ನ ಹರಿಸ್ಬಿಡ್ತಿದ್ವಿ ಜಮೀನಿನಲ್ಲಿ. ಆಮೇಲೆ ಯಾವ ಟೈಮಿಗೆ ಮೇವು ಹಾಕಬೇಕು, ಅದಕ್ಕೆ ರಾಸಾಯನಿಕ ಗೊಬ್ಬರ ಯಾವ ಟೈಮಿಗೆ ಕೊಡಬೇಕು, ಈ ಮಾಹಿತಿ ನಮಗೇನು ಗೊತ್ತಿಲ್ಲ. ಈ ಮೊದಲೆಲ್ಲ ಜ್ಞಾಪಕ ಬರೋಕ್ಕೆ ಮುಂಚೆ ಭತ್ತ ಎಲ್ಲ ಸ್ವಲ್ಪ ಅಂತ ರೋಗ ಜಾಸ್ತಿ ಬಂದು ಎಲ್ಲ ಭತ್ತವೆಲ್ಲ ಹೋಗ್ಬಿಟ್ಟಿದ್ದೋ ಅಂತ ಚೆನ್ನಾಗಿ ಬರ್ತಿರ್ಲಿಲ್ಲ. ಈಗ ಹೊಸದಾಗಿ ನಮಗೆ ಕೃಷಿ ಇಲಾಖೆ ಕಡೆಯಿಂದ ಆ್ಯಪ್ ಡೌನ್ಲೋಡ್ ಮಾಡ್ಕೊಟ್ಟಿದ್ದಾರೆ. ಲ್ಯಾಪ್ ಡೌನ್ಲೋಡ್ ಮಾಡ್ಕೊಡ್ಮೇಲೆ ಅದ್ರ ಮಾಹಿತಿ ಪ್ರಕಾರ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಈ ಟೈಮ್ಗೆ ವ್ಯವಸಾಯ ನೀರು ಕೊಡೋದು, ಮೇವು ಕೊಡೋದು, ಔಷಧಿ ಕೊಡೋದು, ಗೊಬ್ಬರ ಹಾಕೋದು, ಈ ಥರ ಮಾಡೋದ್ರಿಂದ ಭತ್ತ ಚೆನ್ನಾಗಿ ಬರ್ತಾ ಇದ್ದಾವೆ. A 2-month-long evaluation study of the Dasam services was conducted, and the study indicates major changes in the practices and perception of farmers, especially in marginal and small farmers, such as 91% farmers have mentioned their reliance on guidance from SecuFarm app on pest attacks. Almost 75% farmers have used the digital SecuFarm app on everyday basis. Fertilizers expense reduction from 4,000 and up to 16,000 is observed. A minimum of 50% cost reduction of saplings, fertilizers or pesticides is clearly indicated for paddy farmers. Umesh, Ramachandra, Ramkrishna, Karigowda are just a few of the farmers leading a revolution in sustainable farming. Dasam's success in Mandya shows how technology can transform small-scale agriculture. And now it is set to empower farmers across India, strengthening the backbone of the nation.